ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಹೋಟೆಲಲ್ಲಿ ಮಾಡುವಂತಹ ಚಿಕನ್ ಕರಿಯನ್ನು ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಅಷ್ಟೇ ಟೇಸ್ಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು, ಹಾಗೆ ಬೇಗ ಆಗುತ್ತೆ. ಒಂದು ಮ್ಯಾರಿನೇಷನಿಗೆ ಟೈಮ್ ತಗೊಳುತ್ತೆ, ಬಿಟ್ಟರೆ ಮಾಡಲಿಕ್ಕೆ ತುಂಬ ಬೇಗ ಆಗುತ್ತೆ. ಇಲ್ಲಿ ನಾನು ಒಂದು ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಅರ್ಧ ಕಪ್ಪು ಮೊಸರು, ಗಟ್ಟಿ ಮೊಸರನ್ನೇ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ಅಚ್ಚ ಖಾರದ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋದೇ ಮೇಯ್ನ್ ಇಂಪಾರ್ಟೆಂಟ್ ಈ ರೆಸಿಪಿಯಲ್ಲಿ. ಯಾಕಂದರೆ ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಈ ರೆಸಿಪಿ ಬರ್ತದೆ. ಈ ರೀತಿಯಾಗಿ ಕಲಿಸ್ಕೊಂಡು ಇದು ಮಾಡಿಬಿಟ್ಟು ಒಂದು ಅರ್ಧದಿಂದ 3/4 ಗಂಟೆ ಆದರೂ ಇದನ್ನು ಇಡಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಅಂದರೆ ಈ ಚಿಕನ್ ರೆಸಿಪಿ ಏನಿದೆ ಪಟಾಪಟ ಅಂತ ಮಾಡ್ಕೊಳ್ಳುವಂಥದ್ದು. ನಾವೇನು ಎಷ್ಟು ಅಂದರೆ ಟೈಮ್ ಜಾಸ್ತಿ ಹಿಡಿಯಲ್ಲ ಇದು ಮಾಡಲಿಕ್ಕೆ, ಬೇಗ ಆಗಿಬಿಡತ್ತೆ. ನಾನಿಲ್ಲಿ ಇದಕ್ಕೆ ಮಾಡಲಿಕ್ಕೆ ಒಂದು 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿಯನ್ನೇ ತೊಗೊಂಡು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಈ ಚಿಕನ್ ರೆಸಿಪಿಗೆ ಒಂದು ಸ್ವಲ್ಪ ಉದ್ದುದ್ದವಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. 2 ಈರುಳ್ಳಿ ಬೇಕಾಗ್ತದೆ. ನಾವಿಲ್ಲಿ ಯಾವುದೇ ರೀತಿಯ ಮಸಾಲೆಗಳನ್ನು ರುಬ್ಬೋದಾಗಲಿ ಏನೂ ಮಾಡಲ್ಲ. ಇದು ಸಿಂಪಲಾಗಿ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅದರಲ್ಲೇ ನಾವು ಮಾಡುವಂಥದ್ದು. ಹಾಗೆ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಪೈಸಸನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಪೇಸ್ಟು ಹಾಕೋಬೋದು, ಬಟ್ ಜಜ್ಜಿ ಇಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಈರುಳ್ಳಿಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಗ್ಲಾಸ್ ಥರ ಅದು ತುಂಬ ಫ್ರೈ ಆಗಬೇಕು. ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಚಿಕನ್ ಅಂತ ಹಾಕ್ಬೋದು. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು 2 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಏನು ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಬೇಕೋ ಹಾಗೆ ತಗೊಳ್ರೆ ಒಳ್ಳೆದಿರುತ್ತೆ, ಚೆನ್ನಾಗಿರುತ್ತೆ. ನಾವು ಈಗ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಂತಹ ಚಿಕನನ್ನು ಮ್ಯಾರಿನೇಷನ್ನ ನಾವು ಅದಕ್ಕೆ ಹಾಕೊಳ್ಳುವಂಥದ್ದು. ಸಾಕು. ಈಗ ಮಿನಿಮಮ್ ಆದರೂ ಒಂದು 20 ನಿಮಿಷ ಇಟ್ಕೋಬೇಕು. ಜಾಸ್ತಿ ಒಂದು 3/4 ಗಂಟೆ ಹೊತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನೀಟಾಗಿ ಮ್ಯಾರಿನೇಟ್ ಆಗ್ತದೆ, ಚೆನ್ನಾಗಿ ಬರ್ತದೆ ಈ ರೆಸಿಪಿ. ಟೇಸ್ಟ್ ಕೂಡ ಹಾಗೆ. ನಾನು ಈ ಅರ್ಧ kg ಚಿಕನ್ನಲ್ಲಿ ಒಂದು 3-4 ಜನ ಚೆನ್ನಾಗಿ ಆರಾಮ್ಸೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಇವೆಲ್ಲ ಏನು ಈ ಗ್ರೇವಿ ಇದೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಚಿಕನ್ ಬೇಯೋದು ಅಷ್ಟೇ, ಯಾಕಂದರೆ ಇದು ಎಣ್ಣೆ ಬಿಟ್ಕೊಂಡಾಗ ಆ ಚಿಕನ್ ಆಗಿದೆ ಅಂತಲೇ ಅರ್ಥ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಎಣ್ಣೆ ಬಿಟ್ಕೊಳ್ತಾ ಇದೆ. ಮತ್ತು ಈ ಚಿಕನ್ಗೆ ಎಕ್ಸ್ಟ್ರಾ ನೀರಂತ ಏನು ಸೇರಿಸ್ಕೊಳ್ಳೋದು ಬೇಡ. ಬೇಕಾದರೆ ಮಾತ್ರ ಗರಂ ಮಸಾಲೆ ಹಾಗೆ 1 ಸ್ಪೂನು, ಪೆಪ್ಪರ್ ಪೌಡ್ರ್ 1 ಸ್ಪೂನು, ಹಾಗೆ ಕೊತ್ತಂಬರಿ ಪೌಡರನ್ನು ಒಂದು ಅರ್ಧ ಸ್ಪೂನನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಮಸಾಲೆಯ ಪದಾರ್ಥಗಳನ್ನೇ ಹಾಕುವಂಥದ್ದು. ಅಂದರೆ ಯಾವುದೇ ರೀತಿಯ ಈ ಮಸಾಲೆಗಳನ್ನು ರುಬ್ಬಿ ಹಾಕಲಿಕ್ಕೆ ಅಂತ ಇಲ್ಲ, ಪುಡಿಗಳನ್ನೇ ಹಾಕಿ ಮಾಡುವಂಥದ್ದು. ತುಂಬ ಬೇಗ ಆಗುತ್ತೆ ಇದು. ಹಾಗೆ ಇಲ್ಲಿ ನಾನು ಒಂದು 3 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ರುಬ್ಬಿಟ್ಕೊಂಡಿದ್ದೀನಿ, ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಇದು ತಿಕ್ನೆಸ್ಸಿಗೋಸ್ಕರನೇ ಹಾಕುವಂಥದ್ದು ತೆಂಗಿನಕಾಯಿಯನ್ನು. ಇದಕ್ಕೆ ಬೇಕಾದರೆ ನೀವು ಗೋಡಂಬಿ ಪೇಸ್ಟನ್ನು ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು, ಅಂದರೆ ಜಾಸ್ತಿಯಾಗಿ ಇದನ್ನು ಗ್ರೇವಿಯಾಗಿ ಮಾಡೋದ್ರಿಂದ ನಾವು ತುಂಬ ನೀರು ಹಾಕಿದರೆ ಚೆನ್ನಾಗಿರಲ್ಲ. ಇದೇ ರೀತಿ ಒಂದು 2-3 ಸ್ಪೂನ್ ನೀರು ಹಾಕ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಬೇರೆ ಏನೂ ಇಲ್ಲ, ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಬೇಗ ಬೇಗ ಆಗೋಗುತ್ತೆ ಇಲ್ಲಿ ಈ ಚಿಕನ್ ರೆಸಿಪಿ ಏನಿದೆ. ಇದಕ್ಕೆ ಈ ಥರ ಎಣ್ಣೆ ಬಿಟ್ಕೊಂಡ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಕರಿ ರೆಸಿಪಿ ರೆಡಿ ಆಗ್ತದೆ. ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ, ಹಾಗೆ ನಾವು ನಮ್ಮ ಕಡೆ ನೀರು ದೋಸೆ ಜೊತೆ ಹಾಗೆ ಅನ್ನದ ಜೊತೆ ಯಾವುದ್ರ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.